ಮಗ ಏನು ಮಗ ಇವತ್ತಿನ ಮ್ಯಾಚು ಹೈಟೆಕ್ ಮ್ಯಾಚು ಹೈ ಟೆನ್ಷನ್ ಮ್ಯಾಚು ಅಂತಲೇ ಹೇಳ್ಬೋದು. ನಮ್ಮ MI ವರ್ಸಸ್ SRH ಮ್ಯಾಚ್ ಗುರು ಹೈಟೆಕ್ ಆಗಿ ಸ್ಟಾರ್ಟ್ ಆಗಿದೆ ಗುರು. ಏನು ನಮ್ಮ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡ ಮುಂಬೈ ಅವರು SRH ಅವ್ರಿಗೆ ಬ್ಯಾಟಿಂಗ್ ಕೊಟ್ಟರು ಗುರು. ಏನು ಸ್ಟಾರ್ಟ್ ಮಾಡಿದ್ರು ಗೊತ್ತಾಗೋರು, ಭರ್ಜರಿಯಾಗಿ ಸ್ಟಾರ್ಟ್ ಮಾಡಿದ್ರು ಗುರು. ನಮ್ಮ ಮಯಾಂಕ್ ಅಗರ್ವಾಲ್ ಬಿಟ್ಟು ಇನ್ನು ಮಿಕ್ಕಿದ್ದು ಬಂದಿರೋ ಬ್ಯಾಟ್ಸ್ಮನ್ ಎಲ್ಲ ನಾಯಿ ಹೊಡೆದವ್ರು ಗುರು. ನಿಜ ಹೇಳಬೇಕು ಅಂದ್ರೆ ಲಿಟ್ರಲಿ ನಾನು ಇವತ್ತು ಅಂದ್ಕೊಂಡೇ ಇರಲಿಲ್ಲ ಈ ಮಟ್ಟಕ್ಕೆ ಇಷ್ಟು ಏನೋ ರನ್ನು ಸ್ಕೋರ್ ಮಾಡ್ತಾರೆ ಇವತ್ತು ಅಂತ ಅಂದ್ಬಿಟ್ಟು. ಭರ್ಜರಿ ಸ್ಟಾರ್ಟೇ ಮಾಡಿದ್ರು ಗುರು. ಏನು ಕನ್ಸಿಸ್ಟೆನ್ಸಿ ಆಗಿ ಅವ್ರು ಇವತ್ತು ರನ್ ಹೊಡೆದಿದ್ದಾರೆ ಅಂತಂದ್ರೆ ಗುರು, 7 ಓವರ್ಗೆ ಲಿಟ್ರಲಿ 102 ರನ್ನು. ಜಸ್ಟ್ 7 ಓವರ್ಸ್ಗೆ 102 ರನ್ ಗುರು. 10 ಓವರ್ಸ್ಗೆ 148. ಇನ್ನು 15 ಓವರ್ಗೆ 200 ರನ್ ರೀಚ್, ಕಂಪ್ಲೀಟ್ಲಿ 200 ರನ್ ರೀಚ್ ಆಗಿ ಹೋಯಿತು. ಇನ್ನು 20 ಓವರ್ಗೆ ಫೈನಲಿ 277 ಫಾರ್ 3, 273 ರನ್ ಹೊಡೆದು 3 ವಿಕೆಟ್ ಕಳ್ಕೊಂಡವ್ರು ಗುರು. ಸನ್ರೈಸರ್ಸ್ ಅವರು ಏನು ಆಡಿದ್ರು ಗುರು, ಭರ್ಜರಿ ಗುರು. ಮಯಾಂಕ್ 11 ಹೊಡೆದಿರೋದು ಬಿಟ್ಟರೆ ಇನ್ನು ಮಿಕ್ತವ್ರಲ್ಲ, ಟ್ರಾವಿಸ್ ಹೆಡ್ ಬಂದು 62 ರನ್ಸು ನಾಯಿ ಹೊಡೆದಿದ್ದಾರೆ. ಇನ್ನು ಅಭಿಷೇಕ್ ಶರ್ಮಾ 63 ರನ್ಸು. ಭರ್ಜರಿ ಗುರು, ಭರ್ಜರಿ. ಇನ್ನು ಮಕ್ರಮ್ ಬಂದರು, ಅವರು ಸಕ್ಕತ್ತಾಗಿ ಆಡಿದ್ರು. ಇನ್ನು ಕ್ಲಾಸಿನ್ ಗುರು, ಏನು ಗುರು 2 ಮ್ಯಾಚಿಂದ ಇವಾಗ ಭರ್ಜರಿ ಫಾರ್ಮಲ್ಲಿದ್ದಾರೆ. ಕ್ಲಾಸಿನ ಮಾತ್ರ ಹೈಟೆಕ್ ಆಗಿ ಹೊಡೆದಿದ್ದಾರೆ. 78 ರನ್ ಲಿಟ್ರಲಿ ಸಖತ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಾರೆ ಇವತ್ತು SRH ಅವರು. ನಿಜವಾಗಿ ಇವತ್ತು ನಮ್ಮ RCB ಅವರ ರೆಕಾರ್ಡ್ ಬ್ರೇಕ್ ಆಗೋಯ್ತು. ಇಷ್ಟು ದಿನ ನಾವು ಕಾಲರ್ ಎಗರಿಸ್ಕೊಂಡು ಗುರು 263 ಗುರು ನಮ್ಮ RCBಯಲ್ಲಿರೋದು ರೆಕಾರ್ಡು, ಇದುವರೆಗೂ ಅದನ್ನ ಯಾರು ಬ್ರೇಕ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದೋ. ಬಟ್ ಇವತ್ತು ಅದನ್ನು SRH ಅವರು ಬ್ರೇಕ್ ಮಾಡಿಬಿಟ್ಟು ಇನ್ಮೇಲೆ ನಮ್ಗೆ ಹತ್ರ ಹೇಳ್ಕೊಳಕ್ಕೆ ಚಾನ್ಸ್ ಕೊಟ್ಟಿಲ್ಲ. 277 ನೋಡ್ಬಿಟ್ಟು ಇವತ್ತು ಟೋಟಲ್ ಈ ಸೀಸನ್ವರೆಗೂ ಇನ್ಮೇಲಿಂದ ಟಾಪಲ್ಲಿ ಅವರೇ ಇರ್ತಾರೆ. ಇಷ್ಟು ದಿನ RCB ಇತ್ತು, ಬಟ್ ಇನ್ಮೇಲಿಂದ ಟಾಪಲ್ಲಿ ಅವರೇ ಇರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಮುಂಬೈ ಇಂಡಿಯನ್ಸ್ ಅವರ ಬೌಲಿಂಗ್ ಬಂತು ಅಂದರೆ ವರ್ಸ್ಟ್ ಗುರು, ಸೀರಿಯಸ್ಲಿ ತುಂಬ ವರ್ಸ್ಟ್ ಗುರು. ಯಾಕಂತಂದರೆ ಲಿಟ್ರಲಿ ಬುಮ್ರಾ ಒಬ್ರನ್ನ ಬಿಟ್ಟರೆ ಮಿಕ್ತೋರೆಲ್ಲ SRH ಒಬ್ಬ ಬ್ಯಾಟ್ಸ್ಮನ್ ಇದ್ದಾರಲ್ಲ ಎಲ್ಲ 50-50 ಹೊಡೆದೋಗಿದಾರಲ್ಲ, ಆ ಥರ ಎಲ್ಲ ಬೌಲರ್ಸು 50-50 ರನ್ ಹೊಡಿಸ್ಕೊಂಡು ಆರಾಮಾಗೆ ಈಗ ಡಗ್ಔಟಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಿರ್ತಾರೆ. ಲಿಟ್ರಲಿ ಹಾರ್ದಿಕ್ ಪಾಂಡ್ಯ ತುಂಬ ವರ್ಸ್ಟ್ ಮತ್ತೆ ಅದೇ ಚಾಡಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಯಾಕೆಂತಂದರೆ ಓಪನಿಂಗ್ಗೆ ಮಾಫಾರ್ಕೆ ಕೊಟ್ಟಿದ್ದಾರೆ. ನಮ್ಮ ಬುಮ್ರಾ ಓಪನಿಂಗ್ ಬರ್ತಾಯಿದ್ರು, ಈ ಸತಿ ಅವ್ರಿಗೂ ಇಲ್ಲ. ನೆಕ್ಸ್ಟ್ ಓವರೇ ಹಾರ್ದಿಕ್ ಪಾಂಡ್ಯ ಬಂದಿದ್ದಾರೆ. ಹಾರ್ದಿಕ್ ಪಾಂಡ್ಯಗೂ ನಾಯಿಗಳದಂಗೆ ಹೊಡೆದ್ರು. ನೆಕ್ಸ್ಟ್ ಬುಮ್ರಾ ಬಂದು ಆಮೇಲೆ ಸ್ವಲ್ಪ ಕಂಟ್ರೋಲ್. ಇದು ಹೇಳಬೇಕು ಅಂದರೆ ಬುಮ್ರಾನೇ ಇವತ್ತು ಒಂದು ರೇಂಜಿಗೆ ಕಡಿಮೆ ಹೊಡಿಸ್ಕೊಂಡ್ರು ಬೌಲರಲ್ಲಿ ಅಂತಂದರೆ. ಇನ್ನು ಮಿಕ್ತೋರೆಲ್ಲ ಎಲ್ಲ ಟಾಪ್ ಆಫ್ ದಿ ಲಾಸ್ಟ್ ಓವರು ಮುಲಾನಿ ಕೊಟ್ಟಿದ್ದಾರೆ. ನೀನು ಯಾವ ಮುಲಾನಿಗಾದ್ರೂ ಕೊಡು, ಇಲ್ಲ ಅಂಬಾನಿಗಾದ್ರೂ ಕೊಡೋರು, ಯಾರಿಗೆ ಬೇಕಾದ್ರೂ ಹೊಡಿತೀನಿ ಅಂತ ಸನ್ರೈಸ್ ಹೈದರಾಬಾದ್ ಅವರು ನಾಯಿ ಹೊಡೆದಂಗೆ ಹೊಡೆದು ಬಿಸಾಕ್ಬಿಟ್ಟಿದ್ದಾರೆ ಅವರು. ಸಖತ್ ಲಿಟ್ರಲಿ ಭರ್ಜರಿ ಮ್ಯಾಚ್ ಇವತ್ತಂತೂ. ಸಖತ್ ಖುಷಿ, ಸಖತ್ ಎಂಜಾಯ್. ಇದನ್ನೇ ನಾವು ಕ್ರಿಕೆಟ್ ಲವರ್ ಆಗಿ ಕೇಳ್ಕೊಳೋದು. ಈ ಥರ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರೆ ನಮಗೆ ಸಖತ್ ಮಜಾ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಲೈನಪ್ ಬಂತು ಅಂದರೆ ಮಗ, ಯಾಕಂದರೆ ಅವರು ರೆಡಿಯಾಗಿ ಬರಬೇಕಾಗಿತ್ತು, ಪ್ರಿಪೇರ್ ಆಗಿ. ಯಾಕೆಂದರೆ ಅಷ್ಟು ದೊಡ್ಡ ಹ್ಯೂಜ್ ರನ್ ಸ್ಕೋರ್ ಚೇಸ್ ಮಾಡಬೇಕು ಅಂದರೆ ತಮಾಷೆ ಮತ್ತಲ್ಲ. ಒಳ್ಳೆ ದೊಡ್ಡ ಸ್ಕೋರ್ ರನ್ನ ಚೇಸ್ ಮಾಡಬೇಕು ಅಂತಂದರೆ ಮೆಂಟಲಿ ಪ್ರಿಪೇರ್ ಆಗಿ ಬರಬೇಕು. ಅದೇ ಥರ ಒಳ್ಳೆ ಸಖತ್ತಾಗಿ ಬಂದರು ರೋಹಿತ್ ಶರ್ಮಾ ಮತ್ತು ನಮ್ಮ ಇಶಾನ್ ಕಿಶನ್ ಅವರು. ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು ಕೂಡ, ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು. ಇಶಾನ್ ಕಿಶನ್ ಅಂತೂ ಪವರ್ ಪ್ಲೇಲಿ ಒಳ್ಳೆ ಯೂಟಿಲೈಸ್ ಮಾಡ್ಕೊಂಡು ಸಖತ್ತಾಗಿ ಬೌಂಡ್ರೀಸ್ ಎಲ್ಲ ಹೊಡೆದು ಸಖತ್ತಾಗಿ ಇದು ಮಾಡಿದ್ರು. ಅದೇ ತಕ್ಕನಾಗಿ ನಮ್ಮ ರೋಹಿತ್ ಶರ್ಮಾ ಕೂಡ ಭರ್ಜರಿ ಬ್ಯಾಟಿಂಗ್ ಓಪನಿಂಗ್ ಸಾತ್ ಒಳ್ಳೆ ಚೆನ್ನಾಗಿ ಕೊಟ್ಟರು ಅಂತಲೂ ಹೇಳ್ಬೋದು. ಬಟ್ ಅವರಿಬ್ಬರು ಜಾಸ್ತಿ ಹೊತ್ತು ಸ್ಕ್ರೀಸಲ್ಲಿ ನಿಲ್ಲಕ್ಕಾಗದಿರೋ ಕಾರಣ ಔಟ್ ಆಗಿ ಟಕ ಅಂತ ಹೋಗಿದ್ದೆ. ಒಂದು ಬ್ಯಾಡ್ ಇಂಪ್ಯಾಕ್ಟ್ ಆಗಿರೋದ್ರಿಂದ ನೆಕ್ಸ್ಟ್ ಬಂದಿದ್ದೆ ನಮ್ಮ ಧ್ರುವ್ ಅವರು ಬಂದರು. ಅವರು ಅಂತ ಸ್ಟ್ಯಾಂಡ್ ಏನು ಕೊಡಲಿಲ್ಲ, 30 ರನ್ಸ್ ಅಷ್ಟೇ ಕಂಟ್ರಿಬ್ಯೂಟ್ ಮಾಡೋಕ್ಕಾಯಿತು. ನೆಕ್ಸ್ಟ್ ನಮ್ಮ ತಿಲಕ್ ವರ್ಮಾ ಬಂದರು ನೋಡಿ, ಅವರು ಒಳ್ಳೆ ಸಖತ್ತಾಗಿ ರನ್ ಒಳ್ಳೆ ಸ್ಕೋರ್ ಮಾಡಿದ್ರು ಅಂತಲೇ ಹೇಳ್ಬೋದು. 64 ರನ್ ಹೊಡೆದು ಭರ್ಜರಿ ಏನು ಸ್ಟ್ಯಾಂಡಾಗಿ ಕೊಟ್ಟರು ನಮ್ಮ ಮುಂಬೈ ಇಂಡಿಯನ್ಸ್ಗೆ. ಯಾಕಂದರೆ ಇಷ್ಟು ಸ್ಕೋರ್ ಮುಂದೆ ಹೋಗೋಕ್ಕೆ ತಿಲಕ್ ವರ್ಮಾ ಅವರು ತುಂಬ ಕಾರಣ ಆದರು ಅಂತಲೂ ಹೇಳ್ಬೋದು. ಇನ್ನು ಪಾಂಡ್ಯ ಅಂತ ಸ್ಕೋರ್ ಏನು ಮಾಡೋಕ್ಕಾಗಿಲ್ಲ, 24 ರನ್ ಹೊಡೆದಷ್ಟೇ. ಇನ್ನು ಟಿಮ್ ಡೇವಿಡ್ ಅವರು 42 ರನ್ಸ್ ಹೊಡೆದ್ರು. ಒಂದು ರೇಂಜ್ ಲಾಸ್ಟ್ವರೆಗೂ ಆಡಿದ್ದು ಅಂದರೆ ಆ ಪ್ಲೇಯರ್ ಒಬ್ಬರೇ ಅಂತಲೇ ಹೇಳ್ಬೋದು. ಇನ್ನು ಅಂಥ ಪರ್ಫಾರ್ಮೆನ್ಸ್ ಏನೂ ಆಗಲಿಲ್ಲ. ಬಟ್ ಮುಂಬೈ ನಮ್ಮ SRH ಅವ್ರ ಬೌಲಿಂಗ್ ಹೇಳಬೇಕು ಅಂತಂದರೆ ಲಿಟ್ರಲಿ ಸ್ಟಾರ್ಟಿಂಗಲ್ಲಿ ನಾಯಿ ಹೊಡೆದಂಗೆ ಹೊಡೆಸ್ಕೊಂಡ್ರೆ. ಯಾಕಂದರೆ ಇಷ್ಟು ದೊಡ್ಡ ಸ್ಕೋರ್ ಮುಂಬೈ ಇಂಡಿಯನ್ಸ್ ಹೊಡೆದಿದ್ದಾರೆ ಅಂತಂದರೆ ಇಲ್ಲಿವರೆಗೂ 246 ಸಮಥಿಂಗ್ ಹೊಡೆದಿದ್ದಾರೆ. ಅಲ್ಲಿವರೆಗೂ ಬಂದಿದ್ದಾರೆ ಅಂತಂದರೆ ಬೌಲರ್ಸ್ಗೆ ನಾಯಿ ಹೊಡೆದಂಗೆ ಹೊಡೆದಿರ್ತಂತ ಅರ್ಥ. ಬಟ್ ಮಿಡ್ಲಲ್ಲಿ ಒಂದು 3 to 4 ಅವರ್ಸು SRH ಅವರು ಸೂಪರಾಗಿ ಬೌಲಿಂಗ್ ಕಮ್ ಬ್ಯಾಕ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಲಾಸ್ಟ್ ಫೈನಲಿ ಮುಂಬೈ ಇಂಡಿಯನ್ಸ್ ಅವರು 246 ರನ್ ಹೊಡೆದು ಇವತ್ತಿನ ಮ್ಯಾಚು ಲೂಸ್ ಮಾಡ್ಕೊಂಡಿದ್ದಾರೆ. ಮ್ಯಾಚ್ ಮಾತ್ರ ಹೈಟೆಕ್ ಆಗಿತ್ತು, ಸಖತ್ ಎಂಜಾಯ್ ಮಾಡಿದ್ದೀವಿ ಅಂತಲೇ. ಹೋಪ್ಫುಲಿ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಇದು ಇವತ್ತಿನ ಅಪ್ಡೇಟ್. ನೋಡ್ತಾ ಇರಿ. ಬಾಯ್.